स्लिप तो घर बैठे पहले ही मिल जाता है। बूथ पे सहायक है, अगर मदद चाहे मतदाता है। गौर फरमाइएगा, नर नारी के लिए अलग अलग कतारें हैं। पीने का पानी है, ऐसा क्या? दिशा निर्देश है, अच्छा इशारे हैं। बुजुर्गों विकलांग भाई बहनों को मिलती प्राथमिकता है। व्हील चेयर ब्रेलिवियम जैसी तमाम सुविधाएं। महात्योहार है। भारत निर्वाचन आयोग द्वारा जनहित में जारी। ಸ್ವೀಪ್ ಸಮಿತಿ ಕಲಬುರಗಿ ಮತ್ತು ಕರ್ನಾಟಕ ಚುನಾವಣಾ ಆಯೋಗ, ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಮತ್ತು ಮಾಹಿತಿ ಕಾರ್ಯಕರ್ತ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಮತದಾರರ ಜಾಗೃತಿ ಅಂದರೆ ಕಂಪಲ್ಸರಿ ಯಾರು ಕೂಡ ಒಬ್ಬ ಮತದಾರರು ಕೂಡ ಮತಗಟ್ಟೆಯಿಂದ ದೂರ ಉಳಿಬಾರದು ಅನ್ನೋ ಉದ್ದೇಶದಿಂದ ನಾವು ಕರ್ನಾಟಕ ಚುನಾವಣಾ ಆಯೋಗಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಮಾಡಬೇಕಂತ ಒಂದು ಅವೇರ್ನೆಸ್ ಕಾರ್ಯಕ್ರಮ ಎಲ್ಲ ಕೃಷಿ ಮಹಾವಿದ್ಯಾಲಯದ ಕಾಲೇಜು ಇವತ್ತು ನಾವು ಪ್ರತಿಯೊಬ್ಬ ಮತದಾರನು ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದರೆ ಅವರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮತದಾನದ ಮಹತ್ವ ಎಷ್ಟಿದೆ, ಈಗ ಕಳೆದ ಚುನಾವಣೆಗಳಲ್ಲಿ ನಮಗೆ ಎಷ್ಟು ಮತದಾನ ಆಗಿದೆ, ಕೇವಲ 66% ಮತದಾನ ಆಗ್ತಾ ಇದೆ. ಕಡಿಮೆ ಮತದಾನ ಆದಾಗ ಪ್ರಜಾಪ್ರಭುತ್ವ ನಾವು ಬಲಗೊಳಿಸುವಂತ ಶಕ್ತಿ ಮಾತ್ರ ಇರಲ್ಲ. ಹಾಗಾಗಿ ದೇಶದ ಅಭಿವೃದ್ಧಿಗಾಗಿ ನಾವು ಮತದಾನ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಸೇರಿದ್ದೇವೆ. ನಾವೆಲ್ಲರೂ ಇವತ್ತು ಇಲ್ಲಿ ನಾಟಕ ಕೂಡ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಇದರ ಎಲ್ಲ ಫಲವನ್ನು ಯುವ ಮತದಾರರು ಮತ್ತೆ ಇಲ್ಲಿ ಬಂದಂತ ಎಲ್ಲ ಪ್ರಯಾಣಿಕರು ತೆಗೆದುಕೊಳ್ಬೇಕಂತ ವಿನಂತಿ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ಈ ಗುಲ್ಬರ್ಗ ರೈಲ್ವೆ ಸ್ಟೇಷನಿಂದ ಮ್ಯಾನೇಜರ್ ಸರ್ ಅವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ RPF ಪೊಲೀಸ್ ಅಧಿಕಾರಿಗಳು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ DRP ಸ್ಟಾಫ್ ಕೂಡ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರರಾದ RTI ಆಕ್ಟಿವಿಸ್ಟ್ ಅಧ್ಯಕ್ಷರಾದ SS ರೇವಣ್ ಸರ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಇದೀಗ ನಾವು ಮೊದಲಿಗೆ ಮತದಾರರ ಅರಿವು ಕಾರ್ಯಕ್ರಮ. ಇದು ನಮ್ಮ ದೇಶದ ಭವಿಷ್ಯ ನಿಮ್ಮ ಪಟ್ಟಿನಲ್ಲಿದೆ. ನಿಮ್ಮ ಒಂದು ಪಟ್ಟು ಏನಪ್ಪ ಅಂದ್ರೆ ಬ್ಯಾಲೆಟ್ ಮತ್ತು ಮುಖಾಂತರ ವೋಟ್ ಹಾಕಿದ್ರಂದ್ರೆ ನಮಗೆ ಒಳ್ಳೆ ರಸ್ತೆ, ಒಳ್ಳೆ ನೀರು, ವಿದ್ಯುತ್ ಎಲ್ಲ ಏನಪ್ಪ ಅಂದ್ರೆ ನಾಯಕರು ಮಾಡ್ತಾರೆ. ಹಾಗಾಗಿ ತಾವು ತಪ್ಪದೆ 23 ತಾರೀಕಿಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಗೂ 18 ತಾರೀಕಿಗೆ ಬೆಂಗಳೂರು ಸೈಡ್ ಏನಪ್ಪ ಅಂದ್ರೆ ಮತದಾನ ಇದೆ. ಆದ್ದರಿಂದ ತಾವೆಲ್ಲರೂ ಆ ಮತದಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮೊದಲಿಗೆ ಒಂದು ಸದಾಶಿವಾನಂದ ಟೀಮ್ ಅವರು ಒಂದು नमस्कार, आपको सबको मालूम है 23 को हमारे इधर वोटिंग चालू होने वाला है। हमारा बीइंग ए डेमोक्रेटिक कंट्री 18 साल होने के बाद सबको वोटिंग का पावर मिलेगा। तो हर एक सिटीजन का रिस्पॉन्सिबिलिटी है कि हमारा वोट डालना हमारा हक है, हमारा रिस्पॉन्सिबिलिटी है। बीइंग ए गुड सिटीजन ऑफ इंडिया हमारा रिस्पॉन्सिबिलिटी है कि हम वोट डालना है। तो किसको डालना अपना अपना पसंद का है, लेकिन वोट वेस्ट नहीं करना, वोट डालना हमारा रिस्पॉन्सिबिलिटी है। हमारा गुड सिटीजन हमारा रिस्पॉन्सिबिलिटी दिखाने के लिए सब लोग अपना अपना वोट डालना चाहिए, ये मेरा विश्वास है। थैंक यू सर।
मैं रेलवे प्रोटेक्शन फोर्स से कांस्टेबल बिराल था। आज अपने ऑल ओवर इंडिया में जो वोटिंग हो रहा है उस वोटिंग में अपना यह कर्तव्य बनता है कि सभी वोटर्स जो वोटिंग करना है हक है, सभी यहाँ के गुलबर्गा के नागरिक और अपने जो भी अधिकारीगण पर्सन सब वोटिंग करेंगे तो अपना परसेंटेज कर्नाटक बोलो या अपने इंडिया का जो परसेंटेज वोटिंग जो निकालते हैं वो परसेंटेज 100% होना चाहिए। यही आप मेरा कहना है और मेरे गोल ಏನ್ರಿ ಸಮಸ್ಯೆಗಳೇ ಈಗ ಎಲೆಕ್ಷನ್ ಬರ್ತೈತಿ ಓಟ್ ಹಾಕ್ತೀರಿ? ಎಲೆಕ್ಷನ್ ಏನ್ರಿ, ನಮಗೆ ಯಾರು ರೊಕ್ಕ ಕೊಡ್ತಾರ, ಯಾರು ನಮಗೆ ಒಂದು ಕ್ವಾರ್ಟರ್ ಕೊಡತ್ತಾರ ಅವ್ರಿಗೆ ಓಟ್ ಹಾಕ್ತಾರೆ. ಅದು ಹಾಕಿದ್ರೆ ಹೆಂಗ್ರಿ ನಿಮ್ಮ ದೇಶದ ಭವಿಷ್ಯ ನಿಮ್ಗೆ ಇರುತ್ತೆ. ಚಿಂತೆ ಮಾಡಂಗಿಲ್ರಿ. God, one more remix. दिल धड़काए और सीटी बजाए, दिल धड़काए सीटी बजाए, बीच सड़क पे नखरा दिखाए सारे हो करके इशारे, हो लड़की हो लड़की हो लड़की आंख मारे आंख मारे, ओ लड़की आंख मारे आंख मारे, ओ लड़की आंख मारे। ಸರ್ಕಾರ ರಚಿಸುವಲ್ಲಿ ತಾವು ಮಹತ್ವದ ಕಾರ್ಯನಿರ್ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯಮಾಡಿ ಯಾತ್ರಿಕರು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ 18 ತಾರೀಕು ಮತ್ತು ಉತ್ತರ ಕರ್ನಾಟಕದಲ್ಲಿ 23 ತಾರೀಕು ಎಲೆಕ್ಷನ್ ಇರುತ್ತೆ. ಆದ್ದರಿಂದ ತಾವೆಲ್ಲರೂ ಮತದಾನ ಮಾಡಿ
ತಾವು ಏನಪ್ಪಾ ಅಂದ್ರೆ ಸರ್ಕಾರ ರಚನೆಯಲ್ಲಿ ಮುಖ್ಯವಾದ ಪಾತ್ರ ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಗೆ ನೀರಿನ ವ್ಯವಸ್ಥೆ ಆಗಬಹುದು, ರಸ್ತೆಯ ವ್ಯವಸ್ಥೆ ಆಗಬಹುದು, ಅಥವಾ ಕರೆಂಟ್ ಸಪ್ಲೈ ಆಗಬಹುದು. ಅದೆಲ್ಲ ಸಾಧ್ಯ ಯಾವಾಗೇನಪ್ಪಾ ಅಂದ್ರೆ ನಾವು ಮತದಾನ ಮಾಡಿದಾಗ. ಆದ್ದರಿಂದ ಎಲ್ಲ ಪ್ರಯಾಣಿಕರಿಗೆ ಕೇಳಿಕೊಳ್ಳೋದೇನೆಂದರೆ ತಾವು ತಪ್ಪದೆ 18 ಮತ್ತು 23 ತಾರೀಕಿನಲ್ಲಿ ನಡೆಯತಕ್ಕಂಥ मतदान मत चलिसಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ। आज वोटिंग की बात होगी शेरो शायरी में, तो फरमाइए जनाब जो लिखा है डायरी में। वोटर स्लिप तो घर बैठे पहले ही मिल जाता है, बूथ पे सहायक है, अगर मदद चाहे मतदाता है। और फरमाइएगा नर नारी के लिए अलग अलग तारे हैं, पीने का पानी है ऐसा क्या, दिशा निर्देश है अच्छा, इशारे हैं, बुजुर्गों विकलांग भाई बहनों को मिलती प्राथमिकता है, व्हील चेयर ब्रेल ईवीएम जैसी तमाम सुविधाएं। To know your polling station location, SMS ECIPS space your epic number to 1950 or call the voter helpline. भारत निर्वाचन आयोग द्वारा जनहित में जारी। अरे लाला जी आप यहाँ, डॉक्टर दीदी आई है, चलिए वहाँ। अरे बेटी पिछली बार पूरी जांच करवाई थी, रिपोर्ट बिल्कुल ठीक आई थी। लाला जी जो सोता है वो खोता है, कहते हैं जांच इलाज से बेहतर होता है। इसी तरह हर मतदाता के लिए है जरूरी वोटर लिस्ट में कर ले अपने नाम की जांच पूरी। तो समय रहते अपना नाम वोटर लिस्ट में चेक करना भूले ना। याद रहे इस महा त्योहार एक भी वोटर छूटे ना। Check your name in the voter list on nvsp.in or call voter helpline 1950. भारत निर्वाचन आयोग द्वारा जनहित में जारी। ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಈ ಇವಿಎಂ ಮಷೀನ್ ಬಗ್ಗೆ ಹೇಳಲು ಆಗಮಿಸಿರುವ ಶ್ರೀ ಮಂಜುನಾಥ್ ರೆಡ್ಡಿ ಸರ್, ತಜ್ಞರು ಇವಿಎಂ ವಿವಿಪ್ಯಾಟ್, ಅವರಿಗೂ ಕೂಡ ನಾನು ನಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಮಹಾವಿದ್ಯಾಲಯದ ಸ್ಟಾಫ್ ಫಿಸಿಯಾಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದ ಡಾಕ್ಟರ್, ಅದೇ ರೀತಿ ಈ ಕಲಬುರಗಿಯ RTI
ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಎಸ್ ಹಿರೇಮಠ್ ಸರ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಮಹಾವಿದ್ಯಾಲಯದ ನಿಲಯ ಪಾಲಕರಾದ ಡಾಕ್ಟರ್ BS ರೆಡ್ಡಿ ಸರ್ ಅವರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ. ಮೊದಲಿಗೆ ನಮಗೆ ತಿಳಿದಿರುವ ಹಾಗೆ ನಾವು ಇವತ್ತು ಮತದಾನದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲು ನಾವು ಇಲ್ಲಿ ಸಿಟಿಯಲ್ಲಿ ಹೋಗಿ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಮತದಾನ ಅರಿವು ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಅದೇ ರೀತಿ ಅಲ್ಲಿ ಒಂದು ನೃತ್ಯ ಮತ್ತು ಒಂದು ಡ್ರಾಮಾ ಮಾಡೋ ಮುಖಾಂತರ ನಾವು ಜನರಲ್ಲಿ ಪಾಂಪ್ಲೆಂಟ್ ಹಂಚಿ ನಾವೇನಪ್ಪ ಅಂದ್ರೆ ಒಂದು ಅರಿವಿನ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ನಮ್ಮ ಮಹಾವಿದ್ಯಾಲಯದ ನಮ್ಮ ಆವರಣದ ಮುಖ್ಯಸ್ಥರು ಹೇಳಿದ್ರು, ನಮ್ಮ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ 18 ವಯಸ್ಸಾಗಿ ಇದು ಫಸ್ಟ್ ಟೈಮ್ ಎಲೆಕ್ಷನ್ ಬಂದಿದೆ. ಅವರು ಸರ್ ಹೇಳಿದ್ರು, ಅದಕ್ಕೆ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ತಿಳಿಸ್ರಿ, NSS ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಫಸ್ಟ್ ಇಯರ್ ಥರ್ಡ್ ಇಯರ್ ವಿದ್ಯಾರ್ಥಿಗಳಿಗೂ ತಿಳಿಸ್ರಿ ಅಂತ ಹೇಳಿದ್ರು. ಅವರ ಒಂದು ಆದೇಶದಂತೆ ಇವತ್ತು ನಾವು ಈ ಕಾರ್ಯಕ್ರಮ 1 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನೀವು ಫಸ್ಟ್ ಟೈಮಿಗೆ 18 ಕ್ರಾಸ್ ಮಾಡಿ ಈಗ ಮತದಾನಕ್ಕೆ ಎಲಿಜಿಬಲ್ ಆಗಿದ್ರಿ. ದಯಮಾಡಿ ಏನಪ್ಪ ಅಂದ್ರೆ ಸೌತ್ ಕರ್ನಾಟಕದವರು 17 ತಾರೀಕು ಮತ್ತು ನಾರ್ತ್ ಕರ್ನಾಟಕದವರು ಏನಪ್ಪ ಅಂದ್ರೆ 23 ತಾರೀಕಿಗೆ ಮತದಾನ ಇದೆ. ಆದ್ದರಿಂದ ತಾವು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಒಂದು ದೇಶದ ಏಳಿಗೆಯಲ್ಲಿ ಭಾಗವಹಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈಗ ಮೊದಲಿಗೆ ಒಂದು ಸಾಂಗ್ ಮುಖಾಂತರ ಒಂದು ನೃತ್ಯ ನಮ್ಮ ವಿದ್ಯಾರ್ಥಿ ಒಬ್ಬರು ನೃತ್ಯ ಮಾಡ್ತಾರೆ. ಅವರು ಬಹಳಷ್ಟು ಚೆನ್ನಾಗಿ ಏನಪ್ಪ ರೈಲ್ವೆ ಸ್ಟೇಷನಲ್ಲಿ ನೃತ್ಯ ಮಾಡಿ ಅವ್ರ ಮುಖಾಂತರ ಅಲ್ಲಿ ರೈಲ್ವೆ ಸ್ಟೇಷನ್ ಮ್ಯಾನೇಜರ್ ಬಂದಿದ್ದರು, CRPF ಪೊಲೀಸ್ ಸ್ಟೇಷನ್ದವರು ಇನ್ಸ್ಪೆಕ್ಟರ್ ಬಂದಿದ್ದರು. ಹೀಗಾಗಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ. ಅದಾದ್ಮೇಲೆ ಏನಪ್ಪ ಅಂದ್ರೆ ನಮ್ಮ ಸದಾಶಿವಾನಂದವರು ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಐತಿ. 2 ಕ್ವಾರ್ಟರ್ ನಿಮ್ಮ ಊರಿಗೆ ಓಟ್ ಮಾಡ್ಕೊಂಡ್ಬಿಡ್ತೀರಾ? ಅದೆಲ್ಲ ನಮಗೆ ಗೊತ್ತಿಲ್ಲೋ. ಯಾರು ನಮಗೆ ಡಿಚ್ ಮಾಡಿಸ್ತಾರ ಅವ್ರಿಗೆ ಓಟ್ ಹಾಕ್ತೇವೆ ಅಷ್ಟೇ. ಯಾವುದೇ ರೀತಿ ಹಣ ಮತ್ತೆ ಕ್ವಾರ್ಟರ್ ಮಾಡ್ರಿ, ನಿಮ್ಮ ಓಟ್ ಅಮೂಲ್ಯವಾದ ಓಟನ್ನು ಎಲ್ಲ ಒಳ್ಳೆ ವ್ಯಕ್ತಿ ಆಗಿದೆ. ಈ ಮೂಲಕ ತಿಳಿಸೋದೇನೆಂದ್ರೆ ಈ ಕರ್ನಾಟಕದ ಒಂದು ಸಂದೇಶ ಏನಂದ್ರೆ, ಅಂಬೇಡ್ಕರ್ ಅವ್ರು ಏನು ಹೇಳ್ತಾರ, ಒಂದು ಓಟ್ ಅಂದ್ರೆ ನಿಮ್ಮ ಹೆಣ್ಮಗು ಇದ್ದಂಗ, ಆ ಓಟ್ ಮಾರ್ಕೊಂಡು ನಿಮ್ಮ ಹೆಣ್ಮಗು ಮಾರ್ಕೋದಂಗ ಅಂತ ಹೇಳ್ತಾರ. ಅದಕ್ಕೆ ಯಾರು ತಮ್ಮ ಓಟ್ ಮಾರ್ಕೋಬಾರ್ದು.
ಒಂದು ದುಡ್ಡಿಗೋಸ್ಕರ ಒಂದು ಇದಕ್ಕೋಸ್ಕರ ತಮ್ಮತನವನ್ನು ತಾವು ಮಾರ್ಕೋಬಾರ್ದು. ಮುಂದೇನ ಓಟ್ ಅಂತ ಕಂಪಲ್ಸರಿ ಹಾಕ್ಬೇಕು ಎಲ್ಲರೂ, ಯಾಕಂದ್ರೆ ಅದು ನಮ್ಮ ಹಕ್ಕು. ಆ ಹಕ್ಕನ್ನು ನಾವು ಕಳ್ಕೊಬಾರ್ದು, ಆಗ ಆ ಓಟ್ನ ಮಾರ್ಕೋಬಾರ್ದು ಅಂತ ಹೇಳಿ ನಾನು ಮುಗಿಸ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮತದಾನ ಮಾಡಿ. ಅನ್ನದಾನ ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದದ್ದು ಮತದಾನ. ಅದಕ್ಕೋಸ್ಕರ ನೀವು ಮತದಾನ ಎಲ್ಲರೂ ಮಾಡಲೇಬೇಕು. 100% ವೋಟಿಂಗ್ ನಮ್ಮ ಭಾರತ ದೇಶದಲ್ಲಿ ಆಗಬೇಕು ಅಂದ್ರೆ ಪ್ರತಿಯೊಬ್ಬರ ಓಟು ಇಂಪಾರ್ಟೆಂಟ್ ಅಂತೇಳಿ ಕಳೆದ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಈ ಯಂತ್ರಗಳನ್ನ ಬಳಕೆ ಮಾಡಲು ಪ್ರಾರಂಭ ಮಾಡಿದ್ರು. ಇದರ ಬಗ್ಗೆ ನಿಮಗೆ ತಿಳುವಳಿಕೆ ನೀಡೋದ್ರ ಬಗ್ಗೆ ಮಾನ್ಯ ರೆಡ್ಡಿ ಸರ್ ಬಂದಿದ್ದಾರೆ. ಅವರು ಮಾಸ್ಟರ್ ಟ್ರೈನರ್ EVM ಮತ್ತು VVPAT ಬಗ್ಗೆ. ನಿಮ್ಗೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಡೌಟ್ ಇದ್ರೆ ಇದು ಆದ್ಮೇಲೆ ಅವ್ರು ನಿಮಗೆ ತಿಳಿದ ಮೇಲೆ ನೀವೇನಾದರೂ ಡೌಟ್ ಟ್ಯಾಂಪ್ರಿಂಗ್ ಹೇಗಾಗುತ್ತೆ, ಆಗುತ್ತಾ ಇಲ್ಲ, ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಒಂದು ವಿಡಿಯೋ ಹಾಕಿದ್ರು ಇದು ಟ್ಯಾಂಪ್ರಿಂಗ್ ಆಗುತ್ತೆ, 1ನೇ ನಂಬರ್ ಬಟನ್ ಹೋದ್ರೆ 2ನೇ ನಂಬರ್ ಹೋಗುತ್ತೆ ಅಂತೇಳಿ. ಈ ಥರ ನಿಮಗೆ ಸಂದೇಹಗಳೇನಿದ್ರು ಕೂಡ ರೆಡ್ಡಿ ಸರ್ ಜೊತೆ ತಾವು ನಿಮ್ಮ ಕ್ವಶನನ್ನು ಅವ್ರಿಗೆ ಮಾಡಿ ಅವರಿಂದ ಉತ್ತರನ ಪಡಿಬೋದು ಅಂತ ನಾನು ಹೇಳ್ತೇನೆ. ಇದಕ್ಕೆ ಸಂಬಂಧಪಟ್ಟದ ಪ್ರಶ್ನೆನೇ ತಮ್ಮದಾಗಿರ್ಬೋದು. ಎಷ್ಟಾದರೂ 100 ಪ್ರಶ್ನೆ ಇದ್ರು ಕೇಳಿ, ರೆಡ್ಡಿ ಸರ್ ನಿಮಗೆ ಆನ್ಸರ್ ಮಾಡ್ತಾರೆ. ಬಟ್ ಈ ಮ್ಯಾಟ್ರಿಗೆ ಸಂಬಂಧಪಟ್ಟ ಪ್ರಶ್ನೆನೇ ನಿಮ್ದಾಗಿರಲಿ. ಧನ್ಯವಾದ. ಅಂಡ್ ನೀವು ಇದು ಹೇಳಿದ್ಮೇಲೆ ಒಬ್ಬೊಬ್ಬರಾಗಿ ಬಂದು ನಿಮ್ಮ ವೋಟಿಂಗ್ ಕೂಡ ಮಾಡ್ಬೋದು. ಯಾವ ತರ ನೀವು ವೋಟಿಂಗ್ ಮಾಡಿದ್ಮೇಲೆ ಇದು VVPAT ಅಲ್ಲಿ ನಿಮ್ಮ ಮತದಾನನ ಹೇಗೆ ಖಾತ್ರಿ ಪಡಿಸಬಹುದು ಅಂತ ನೀವು ಒಬ್ಬೊಬ್ಬರಾಗಿ ಬಂದು ಆಮೇಲೆ ನೋಡ್ಬೋದು. ಓಕೆ, ಕೂಡ ಬರಲ್ಲ. ಈಗ ಕೆಲವರು ಫೇಸ್ಬುಕ್ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುಮ್ಮನೆ ಏನೋ ಸುಳ್ಳು ಸುದ್ದಿ ಹರಡ್ತಾ ಇದ್ದಾರೆ, ಇದು ಹ್ಯಾಕ್ ಮಾಡಬಹುದು, ಇದನ್ನ ಮ್ಯಾನಿಪುಲೇಟ್ ಮಾಡಬಹುದು ಅಂತ. ಬಟ್ ರೆಡ್ಡಿ ಸರ್ ಇದಕ್ಕೆ, ಯಾಕಂದ್ರೆ ಅವರು ಇದರ ತಂತ್ರಜ್ಞರಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಧ್ಯಾಹ್ನದ ನಮಸ್ಕಾರಗಳು. ಮಾನ್ಯ ಪ್ರಾಂಶುಪಾಲರೇ, NSS ಆಫೀಸರ್ ಅವರೇ, ರೇವಟ್ ಸರ್ ಅವರೇ, ಕಾಲೇಜಿನ ಇತರ ಸಿಬ್ಬಂದಿಯವರೇ, NSS ವಾಲಂಟಿಯರ್ಸ್ ಅವರೇ ಹಾಗೂ ಇತರ ವಿದ್ಯಾರ್ಥಿಗಳೇ, ಸಣ್ಣ ಪರಿಚಯ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ರೆಡ್ಡಿ HK ಅಂತೇಳಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಬೋಧಿಸುವಂಥ ವಿಷಯ ಎಲೆಕ್ಟ್ರಾನಿಕ್ಸ್. ಸದ್ಯದ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಅಂದರೆ ಗುಲ್ಬರ್ಗ ನಾರ್ತ್ನಲ್ಲಿ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ ಆಗಿದ್ದೇನೆ. ದಿಸ್ ಇಸ್ ಓನ್ಲಿ ಅಪ್ ಟು ಎಲೆಕ್ಷನ್ಸ್. ಲೇಟರ್ ಆನ್ ಐ ವಿಲ್ ಬಿ ವರ್ಕಿಂಗ್ ಆಸ್ ಎ ಲೆಕ್ಚರರ್ ಇನ್ ಎ ಗೌರ್ಮೆಂಟ್ ಡಿಗ್ರಿ ಕಾಲೇಜ್. ಸೊ ಐ ಕಮ್ ಹಿಯರ್ with the request of Hiramant sir, and I'm very happy to see his social service, and also very enthusiastic NSS officer who is very much interested in creating awareness of voting in the students and to provide more information and to attract the students towards voting. So in this regard, I thank the principal dean of the University College, Agriculture University College, for giving me this opportunity. So thank you, sir. So EVMs, ನಮಗೆಲ್ಲ ಗೊತ್ತಿದೆ EVM ಅಂತ ಹೇಳಿ. What is the long form of EVM? EVMs is a short form of electronic voting machines. So which one of this is called as an EVM? First one? This one is an EVM? Or this one is an EVM? Or the middle one? Or this one? Middle one is an EVM. Okay. In the true sense, all the four put together forms an EVM. ಎಲ್ಲ ನಾಲ್ಕು ಯೂನಿಟ್ಸ್ ಇದೆ ಇದರಲ್ಲಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್, ಇದರಲ್ಲಿ ಯಾವುದಿಲ್ಲೂ ವೋಟ್ ಮಾಡಲಿಕ್ಕೆ ಬರೋದಿಲ್ಲ ನಮಗೆ ವೋಟಿಂಗ್ ಸೆಂಟರ್ ಅಲ್ಲಿ. ಹಾಗಾಗಿ ನಾಲ್ಕನ್ನು ಒಟ್ಟಿಗೆ ಸೇರಿಸಿ ನಾವು ಅದನ್ನ EVM ಅಂತ ಹೇಳ್ತೇವೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅಂತ ಹೇಳಿ. ಸೊ ಇಟ್ ಹಸ್ ಗಾಟ್ 4 parts. First one is not necessarily first one. One of them is control unit. This is called as control unit. This is a unit called as a ballot unit where you are going to cast your vote. And this one is VSDU, VVPAT Status Display Unit. VSDU ಅಂತ ಹೇಳ್ತೇವೆ. VSDU ಅಂದ್ರೆ ಏನು? V stands for VVPAT, S stands for status, D stands for display, and U stands for unit. And the last one is this one, a VVPAT machine. What is this VVPAT machine?
Long form of VVPAT. Voter verifiable paper audit trail. Let me repeat it once again. Voter verifiable paper audit trail. You can even get this question in your competitive exams also. Expand VVPAT, or what does VVPAT stands for? Okay. Actually, earlier when the electronic voting machines were there, only two were there. One was the control unit and the other was ballot. ಎರಡೇ ಇತ್ತು ಮುಂಚೆ. ಇವೆರಡೇ ಸಾಕಾಗುತ್ತೆ ವೋಟ್ ಮಾಡಲಿಕ್ಕೆ. ಬಟ್ ಕೆಲವರು ಕೋರ್ಟಿಗೆ ಹೋದ್ರು ಏನಂತ ಹೇಳಿ ಅದರಲ್ಲಿ ಏನಾದರೂ ಇರ್ತಕ್ಕಂಥ ಡಾಟಾವನ್ನ ಮಾಡಿಫೈ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಕೆಲವರು ಕೋರ್ಟಿಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದ ಡೈರೆಕ್ಷನ್. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬಗ್ಗೆ ಕೆಲವು ಅನುಮಾನಗಳಿದೆ ಪ್ರಜೆಗಳಲ್ಲಿ, ಅದಕ್ಕೆ ಅದನ್ನು ಬಗೆಹರಿಸಲಿಕ್ಕೆ ಏನಾದರೂ ನೀವು ಒಂದು ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ. ಸೊ ಎಲೆಕ್ಟ್ರಾನಿಕ್ ಎಲೆಕ್ಷನ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರು ಏನು ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಏನು ಮಾಡಿದ್ರು, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರ ಹತ್ರ ಹೇಳಿ ನಮ್ಗೆ ಈ ಥರದ ಮೆಷಿನ್ ಏನಾದರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ನೋಡಿದಾಗ ಅವರು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಮೆಷಿನ್ ಅನ್ನು ತಯಾರು ಮಾಡಿ ಕೊಟ್ಟರು. ಏನು ಮಾಡುತ್ತೆ ಇದು, ಇವೆರಡೇ ಸಾಕಾಗುತ್ತೆ ವೋಟ್ ಮಾಡಲಿಕ್ಕೆ, ವೋಟನ್ನು ರೆಕಾರ್ಡ್ ಮಾಡಲಿಕ್ಕೆ. ಬಟ್ ವೋಟ್ ಮಾಡಿದ್ದನ್ನು ಖಾತ್ರಿ ಪಡಿಸ್ಕೊಳ್ಳಿಕ್ಕೆ this machine is being used. Voter verifiable. He himself can verify to whom he has casted his vote or whom she has casted his her vote. So that is called as a verifiable machine. Okay. Of the recording section, and you can see here. Idu candidate set ಮಾಡಕಲಕ್ಕೆ. How many candidates are contesting? ಅಲ್ವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ನಂಬರ್ ಇರುತ್ತೆ ಕಂಟೆಸ್ಟ್ ಮಾಡುವಂತ ಅಭ್ಯರ್ಥಿಗಳ ಸಂಖ್ಯೆ. ಹಾಗಾಗಿ ಕ್ಯಾಂಡಿಡೇಟ್ ಸೆಟ್ಟಿಂಗ್ ಇದನ್ನ ಮಾಡ್ತಾರೆ, ಇದನ್ನ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ದಿಸ್ ವಿಲ್ ಬಿ ಕ್ಲೋಸ್. ಇದು ಬ್ಯಾಟ್ರಿ, ಇದು ನಮ್ಮ ಮೊಬೈಲ್ಗಳಿಗೆ ಹೇಗೆ ಬ್ಯಾಟ್ರಿ ಬೇಕಾಗುತ್ತೋ, ಸೊ ದಿಸ್ ಇಸ್ ಅ ಬ್ಯಾಟ್ರಿ ಫಾರ್ ಕಂಟ್ರೋಲ್ ಯೂನಿಟ್. ಸೊ ದಿಸ್ ವಿಲ್ ಬಿ ಸೀಲ್ಡ್. ಎಷ್ಟು ಕ್ಯಾಂಡಿಡೇಟ್ಸ್ ಇರಬೇಕು, ಅದರ ಈ ಸಲ 12 ಕ್ಯಾಂಡಿಡೇಟ್ಸ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರಕ್ಕೆ. ಸೊ ಒಂದು ನೋಟ ಅಂದ್ರೆ ಏನು, NOTA. ಎಲ್ಲ ಬ್ಯಾಲೆಟ್ ಯೂನಿಟ್ ನಲ್ಲೂ ಲಾಸ್ಟ್ ವೋಟ್ ವಿಲ್ ಬಿ ಫಾರ್ ನೋಟಾ. ಏನ್ ಹೇಳಿ, NOTA ಅಂತ ಹೇಳಿದ್ರೆ ನನ್ ಆಫ್ ದಿ ಅಬೋವ್. ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ಇದಕ್ಕೆ. ಲಾಸ್ಟ್ ವೋಟ್ ವಿಲ್ ಬಿ ನನ್ ಆಫ್ ದಿ ಅಬೋವ್. ಯಾಕೆ ಇದು ನನ್ ಆಫ್ ದಿ ಅಬೋವ್? ಕೆಲವು ಸರಿ ವೋಟ್ ಮಾಡ್ಲಿಕ್ಕೆ ಹೋಗಲ್ಲ ನಾವು. ಏನಂತ ಹೇಳಿ, ಕ್ಯಾಂಡಿಡೇಟ್ 1 ಸರಿಗಿಲ್ಲ, ಕ್ಯಾಂಡಿಡೇಟ್ 2 ಸರಿಗಿಲ್ಲ, ಕ್ಯಾಂಡಿಡೇಟ್ 3 ಸರಿಗಿಲ್ಲ, ಕಂಟೆಸ್ಟ್ ಮಾಡಿದಂತ ಯಾವುದೇ ಕ್ಯಾಂಡಿಡೇಟ್ ಸರಿಗಿಲ್ಲ ಅಂತ ಹೇಳಿ ಮಾಡ್ತೀವಿ. ಮನೇಲಿ ಇರ್ತೀವಿ. ಮನೇಲಿ ಇದ್ರೆ ನಿಮ್ಮ ಪರ್ಪಸ್ ಸಾಲ್ವ್ ಆಗಲ್ಲ, ನಿಮ್ಮ ರಿಜೆಕ್ಷನ್ ವಿಲ್ ನಾಟ್ ಬಿ ರೆಕಾರ್ಡೆಡ್. ಯಾವ ರೆಕಾರ್ಡ್ ಆಗುತ್ತೆ ನಿಮ್ದು ರಿಜೆಕ್ಷನ್? ನೀವು ಮತದಾನ ಕೇಂದ್ರಕ್ಕೆ ಹೋಗಿ ಬೇರೆ ಯಾವುದೇ ಅಭ್ಯರ್ಥಿಗಳು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನೀವು ನೋಟಾವನ್ನು ಒತ್ತಿರಿ. ಇಫ್ ನೋಟಾ ಈಸ್ ಮೋರ್ ದ್ಯಾನ್ 50%, ಆಲ್ ದ ಅಬೌವ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಜೆಕ್ಟೆಡ್ ಫಾರ್ ಕಂಟೆಸ್ಟಿಂಗ್. ಅಲ್ವಾ? ಸೊ ನೋಟಾ ಇಸ್ ಸೋ ಪವರ್ಫುಲ್. ನೋಟಾ ಅಂದ್ರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ 50% ಗಿಂತ ಜಾಸ್ತಿ ನೀವು ಅಲ್ಲಿ ನೋಟಾ ಯಾವ್ದಾರ ಮತದಾನ ಕ್ಷೇತ್ರದಲ್ಲಿ ಓದಿದ್ರೆ ಆ ಎಲ್ಲಾ ಮೇಲಿನ ಅಭ್ಯರ್ಥಿಗಳನ್ನ ಡಿಸ್ಕಾರ್ಡ್ ಮಾಡ್ಬಿಡ್ತಾರೆ. ಯು ಆರ್ ನಾಟ್ ಎಲಿಜಿಬಲ್ ಟು ಕಂಟೆಸ್ಟ್, ಯು ಆರ್ ನಾಟ್ ಲೈಕ್ ಬೈ ದಿ ಪೀಪಲ್ ಅಂತ ಹೇಳಿ. ಸೊ ನೋಟಾ ಇಸ್ ಸೋ ಪವರ್ಫುಲ್. ಯಾರು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯು ಪ್ರೆಸ್ ಫಾರ್ ನೋಟಾ. ಸೊ ಎಲ್ಲರ ಮನಸ್ಸು ಯಾರು ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತ ಹೇಳಿದಾಗ ನೋಟಾ ಓದಿದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇರುತ್ತೆ. ಹಾಗಾಗಿ ಎಲ್ಲಾ ಬ್ಯಾಲೆಟ್ ಯೂನಿಟ್ ಅಲ್ಲಿ ಕಂಪ್ಲೀಟ್ ಥ್ರೂಔಟ್ ಇಂಡಿಯಾ ಲಾಸ್ಟ್ ಒನ್ ಈಸ್ ಫಾರ್ ನೋಟಾ, ನನ್ ಆಫ್ ದಿ ಅಬೋವ್. ಓಕೆ, ಇದು ಎಲೆಕ್ಷನ್ ಸೆಕ್ಷನ್ ಅವರು ಇದು ಮಾಡ್ತಾರೆ. ಮತದಾನದ ಕೊನೆಯಲ್ಲಿ ಕ್ಲೋಸ್ ಬಟನ್ ಹೋಗ್ತಾರೆ. ಮತದಾನದ ಕೊನೆಯಲ್ಲಿ ಸಂಜೆ 6 ಗಂಟೆಗೆ ಕ್ಲೋಸ್ ಬಟನ್ ಹೋಗ್ತಾರೆ. ಕ್ಲೋಸ್ ಬಟನ್ ಒತ್ತಿದ ಮೇಲೆ ವಿ ಕಾಂಟ್ ಮಾಡಿಫೈ ಎನಿ ಇನ್ಫಾರ್ಮೇಶನ್ ಇನ್ ದಿಸ್. ಇದನ್ನ ಕ್ಲೋಸ್ ಮಾಡಿದ ಮೇಲೆ ದೇ ವಿಲ್ ಸೀಲ್ ದಿಸ್ ಸೆಕ್ಷನ್. ಈ ಕಂಪ್ಲೀಟ್ ಸೆಕ್ಷನ್ ಅನ್ನ ಸಂಜೆ 6 ಗಂಟೆಗೆ ಸೀಲ್ ಮಾಡ್ತಾರೆ. ರಿಸಲ್ಟ್ ದಿನ ಎಲ್ಲ ಅಭ್ಯರ್ಥಿಗಳ ಎದುರುಗಡೆ ಸೀಲ್ ಮಾಡಿದ್ದನ್ನ ತೋರಿಸಿ, ಸೀಲ್ ಹಾಗೆ ಇದೆ ಅಂತ ಹೇಳಿ ಈ ಸೆಕ್ಷನ್ ಅನ್ನು ಓಪನ್ ಮಾಡಿ ರಿಸಲ್ಟ್ ಅಂತ ಇದೆ ನೋಡಿ, ಯೆಲ್ಲೋ ಕಲರ್ ಬಟನ್ ಮೇಲ್ಗಡೆ ಅದು. ಈ ಬಟನ್ ಪ್ರೆಸ್ ಮಾಡಿದಾಗ ಹೌ ಮೆನಿ ವೋಟ್ಸ್ ಆರ್ ಕಾಸ್ಟೆಡ್ ಇನ್ ದಿಸ್ ಮೆಷಿನ್ ಅಂತ ರೆಕಾರ್ಡ್ ತೋರಿಸುತ್ತೆ. ವಾಟ್ ಆರ್ ದ ನಂಬರ್ ಆಫ್ ವೋಟ್ಸ್ ಫಾರ್ ಫಸ್ಟ್ ಕ್ಯಾಂಡಿಡೇಟ್, ದ ನಂಬರ್ ಆಫ್ ವೋಟ್ಸ್ ಫಾರ್ ಸೆಕೆಂಡ್ ಕ್ಯಾಂಡಿಡೇಟ್, ಥರ್ಡ್ ಅಂತ ಎಲ್ಲ ಹೇಳ್ತಾರೆ. ಇದನ್ನು ನೋಡಿದ್ರೆ ರಿಸಲ್ಟ್ ಅನ್ನು ಹೇಳ್ತಾರೆ ನಿಮಗೆ. ಓಕೆ, ಆಫ್ಟರ್ ದಟ್ if you want to clear the information, you have to press clear. When you press clear, the total becomes 0. Candidate 1 becomes 0, candidate 2 becomes 0. All the candidates will get 0 votes. So in this machine, you can set the candidates, you can clear all the information,
and keep it open. So close button ಒತ್ತೆ ಇದ್ರೆ you can go on voting. Once the close button is being pressed, the voting will stop. ಎಲ್ಲಾದ್ರೂ ನಿಮ್ಗೆ ಹೇಳ್ಕೊಡ್ತೀನಿ ಕ್ಲೋಸ್ ಬಟನ್ ಒತ್ತಿದಾಗ ಏನಾಗುತ್ತೆ, ಅದು ಮಾಡಿಫೈ ಮಾಡಿ ಹೇಗೆ ಬರಲ್ಲ ಅನ್ನೋದನ್ನ ನಂತರದಲ್ಲಿ ಹೇಳ್ತೇನೆ. ಓಕೆನಾ? ಸೊ ಕೌಂಟಿಂಗ್ ನಲ್ಲಿ ಈ ಒಂದೇ ಮೆಷಿನ್ ತಗೊಂಡು ಹೋಗ್ತಾರೆ, ಅದು ಯಾವುದು ತಗೊಂಡೋಗಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಂಟ್ರೋಲ್ ಯೂನಿಟ್. ಇಲ್ಲಿ ಹಿಂದ್ಗಡೆ ಸಾಕೆಟ್ಸ್ ಇದೆ ಮೆಷಿನ್ಸ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ. ಇದು ಬ್ಯಾಲೆಟ್ ಯೂನಿಟ್ ಅಂತ ಕರಿತೀವಿ. ಇಲ್ಲಿ ಬ್ಯಾಲೆಟ್ ಪೇಪರ್ನ ಫಿಕ್ಸ್ ಮಾಡಿರ್ತಾರೆ. ಪ್ರತಿಯೊಂದು ಅಭ್ಯರ್ಥಿಯ ಎದುರುಗಡೆ ಒಂದು ಬ್ಲೂ ಕಲರ್ ಬಟನ್ ಇದೆ. ಎಷ್ಟು ಜನ ಕಂಟೆಸ್ಟ್ ಮಾಡ್ತಾ ಇದ್ರು ಅಷ್ಟು ಮಾತ್ರ ಬ್ಲೂ ಇರುತ್ತೆ. ಯಾರು ಕಂಟೆಸ್ಟ್ ಮಾಡಲ್ಲ ಇಲ್ಲಿ ಹೆಸರುಗಳು ಇರಲ್ಲ ಅಲ್ಲಿ. ಸೊ ಎಷ್ಟು ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ? 3 ಜನ. ಆಕ್ಚುಲಿ ಇಬ್ಬರೇ ಕ್ಯಾಂಡಿಡೇಟ್ಸ್ ಇರೋದು, 3ನೇ ನೋಟ ಇರುತ್ತೆ ಅಲ್ವಾ? ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ n plus 1. One is for nota. ನೋಡಿ ಹೀಗಿರುತ್ತೆ. ಯು ಕ್ಯಾನ್ ಮಾಸ್ಕ್ ಅಂಡ್ ಅನ್ಮಾಸ್ಕ್ ದಿ ಸ್ವಿಚಸ್. ಎಷ್ಟು ಜನ ಕಂಟೆಸ್ಟ್ ಮಾಡ್ತಾರೆ ಅಷ್ಟು ಓಪನ್ ಮಾಡ್ತೀವಿ. ಎಲ್ಲಿಗೆ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಕ್ಲೋಸ್ ಆಗ್ತಾರೋ ಅದನ್ನ ಕ್ಲೋಸ್ ಮಾಡಿಬಿಡ್ತೀವಿ. ಓನ್ಲಿ ದೀಸ್ ಆರ್ ಆಪರೇಟಬಲ್. ಇದೆಲ್ಲ ಆಪರೇಟ್ ಮಾಡಲಿಕ್ಕೆ ಬರೋದಲ್ಲ, ಸ್ವಿಚಸ್ ಪ್ರೆಸ್ ಆಗಲ್ಲ ಇದಕ್ಕೆ. ಸೊ ಓನ್ಲಿ ದೀಸ್ ಆರ್ ಆಪರೇಟಬಲ್. ಸೊ ಎಷ್ಟು ಜನಕ್ಕೆ ಬೇಕಾ ಅಷ್ಟು ಜನಕ್ಕೆ ಮಾತ್ರ ಓಪನ್ ಮಾಡ್ತೇವೆ ನಾವು. ಎಷ್ಟು ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ +1. ಆಫ್ಟರ್ ದಿಸ್ ಇಟ್ಸ್ ಬಿಂಗ್ ಕ್ಲೋಸ್ಡ್. ಪೇಪರ್ ಎಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಈ ಸಣ್ಣ ಸೆಕ್ಷನ್ ತೆಗೆದ್ರೆ ಇಲ್ಲೊಂದು ಓಪನ್ ಆಗುತ್ತೆ ಗ್ಲಾಸ್ ವಿಂಡೋ. ಅಲ್ಲಿ ಆ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ನ ಬ್ಯಾಲೆಟ್ ಪೇಪರ್ನ ಒಳಗಡೆ ಹಾಕಿರ್ತೇವೆ. ಓಕೆ. ಸೊ ಇದರಲ್ಲಿ ಏನೂ ಇಲ್ಲ, ಇಷ್ಟು ಬಿಟ್ಟರೆ ಇಟ್ ಇಸ್ ಓನ್ಲಿ ಸ್ವಿಚಸ್. ದಿಸ್ ಮೆಷಿನ್ ಈಸ್ ಓನ್ಲಿ ವಿತ್ ಸ್ವಿಚಸ್ ಟು ಆಪರೇಟ್ ಎ ಸ್ವಿಚ್. ನಾವು ಮನೇಲಿ ಲೈಟ್ ಹೇಗೆ ಹಾಕ್ತೀವೋ, ಲೈಟ್ ಹಾಕಿದ ಕೂಡಲೇ ಸ್ವಿಚ್ ಆನ್ ಮಾಡಿದ ಕೂಡಲೇ ಲೈಟ್ ಹೇಗೆ ಗ್ಲೋ ಮಾಡ್ತಾರೆ, ಇದರಲ್ಲಿ ವೋಟ್ ಆದ ಕೂಡಲೇ ಇದರಲ್ಲಿ ನಾವು ಬಟನ್ ಪ್ರೆಸ್ ಮಾಡಿದ ಕೂಡಲೇ ಎ ವೋಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ದಿಸ್ ಮೆಷಿನ್. ಸೊ ದಿಸ್ ಇಸ್ ದ ಓನ್ಲಿ ರೆಕಾರ್ಡಿಂಗ್ ಮೆಷಿನ್. ದಿಸ್ ನಾಟ್ ಎ ರೆಕಾರ್ಡಿಂಗ್ ಮೆಷಿನ್. ಇದು ರೆಕಾರ್ಡ್ ಆಗಲ್ಲ ಇದರಲ್ಲಿ ಏನು. ಓಕೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಬ್ಯಾಲೆಟ್ ಯೂನಿಟ್. Right. And you can see in this one, ಇಲ್ಲೊಂದು ಪೇಪರ್ ರೋಲ್ ಇರುತ್ತೆ. ಇಲ್ಲಿ ಪ್ರಿಂಟರ್ ಇದು. ನಮ್ಮ ATM ಅಲ್ಲಿ ಹೇಗೆ ಪ್ರಿಂಟರ್ ಇರುತ್ತೋ, ನಾವು ಕ್ಯಾಶ್ ಮಾಡಿ ಡ್ರಾ ಮಾಡಿದ ಕೂಡಲೇ ಬ್ಯಾಲೆನ್ಸನ್ನು ಹೇಗೆ ಪ್ರೊಡ್ಯೂಸ್ ಮಾಡುತ್ತೋ ಹಾಗೆ ಇದು ಒಂದು ಪ್ರಿಂಟರ್ ಇದೆ ಇದರಲ್ಲಿ. This is only a printing machine. It is not a recording machine. ಏನು ಮಾಡುತ್ತೆ ಮೆಷಿನ್? ಇದು ಪ್ರಿಂಟ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಆಗುತ್ತೆ, ಬಿಟ್ಟರೆ ರೆಕಾರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇದರಲ್ಲಿ ಇರೋದಿಲ್ಲ. And you can see here, this is called as drop box. DROP, drop box ಅಂತ ಹೇಳ್ಕರಿತೀವಿ. ಇಲ್ಲಿ ನೀವು ಕಾಸ್ಟ್ ಮಾಡಿದ ವೋಟ್ಸ್ ಇಲ್ಲಿ ಕಲೆಕ್ಟ್ ಆಗ್ತವೆ. ಓಕೆ. ಆ್ಯಂಡ್ ದಿಸ್ ಇಸ್ ವಿಂಡೋ, ಗ್ಲಾಸ್ ವಿಂಡೋ. ನೀವು ಯಾರಿಗೆ ವೋಟ್ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ನೋಡಲಿಕ್ಕೆ ಬರುತ್ತೆ. ಓಕೆ. ಸೊ ದಿಸ್ ಇಸ್ ಆಲ್. ಆ್ಯಂಡ್ ದಿಸ್ ಒನ್ VSDU ಅಂತ ಹೇಳ್ತೇವೆ. VVPAT ಸ್ಟೇಟಸ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳಿ. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ದಿಸ್ ಈಸ್ ಎ ಮಾನಿಟರಿಂಗ್ ಸಿಸ್ಟಮ್ ಫಾರ್ VVPAT. VVPATನ ಬ್ಯಾಟ್ರಿ ಹೇಗಿದೆ, ಆರೋಗ್ಯವಾಗಿದೆಯೇನೋ ಅಂತೇಳಿ ಡಿಸ್ಪ್ಲೇ ಮಾಡುತ್ತೆ. ವೆದರ್ ಇಟ್ ಈಸ್ ಪ್ರಿಂಟಿಂಗ್ ಆರ್ ನಾಟ್ ಪ್ರಿಂಟಿಂಗ್ ಅಂತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ಸೊ ದಿಸ್ ಈಸ್ ಓನ್ಲಿ ಟು ಟೆಸ್ಟ್ ದಿ ಹಾರ್ಟ್ ಬೀಟ್ ಆಫ್ VVPAT. ಅಂದರೆ ಇದು ಆರೋಗ್ಯವನ್ನು ಹೇಳುತ್ತೆ. ಅಕಸ್ಮಾತ್ ಲೋ ಬ್ಯಾಟ್ರಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಬ್ಯಾಟ್ರಿ ಅಷ್ಟು ಬಿ ರಿಪ್ಲೇಸ್. ಕಡಿ ನೋಡೋದು ಗೊತ್ತಾಗಲ್ಲ, ಬೇರೆ ಎಲ್ಲಿ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಇದರಲ್ಲಿ ಹೇಳಲಿಕ್ಕೆ ಅದನ್ನು. ಸೊ ಎಲ್ಲಿ ಡಿಸ್ಪ್ಲೇ ಮಾಡ್ಬೇಕು ಅದನ್ನು? VSDUನಲ್ಲಿ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ದಿಸ್ ಈಸ್ ಓನ್ಲಿ ಟು ನೋ ಹೌ ದಿ VVPAT is working. Okay. All these 4 has to be connected in the process of voting. Okay. ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ನಂತರದಲ್ಲಿ ಎಲ್ಲರೂ ಒಂದೊಂದು ಬಂದಿರಿ ವೋಟನ್ನು ಹಾಕಲಿಕ್ಕೆ ಬರುತ್ತೆ. ನೋಡಿ ಇದರಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ಎ VVPAT ನಾವ್. ಇದು ಜರ್ನಿ ಮಾಡೋ ಟೈಮ್ನಲ್ಲಿ ಹಾರಿಸಾಂಟಲ್ ಆಗಿರುತ್ತೆ, ಮಲಗಿರುತ್ತೆ ನಾವ್. ವೆನ್ ಇಟ್ ಈಸ್ ವರ್ಕಿಂಗ್ it should be in the on position. Okay, now we are working, let it be in the on position.
ಅಂಡ್ ಸಿ ದೇರ್ ಆರ್ 2 ಸಾಕೆಟ್ಸ್ ಹಿಯರ್. ಇಲ್ಲಿ ಬರ್ತಿದ್ರಾಗಲೇ ಒಂದು VSDU ಇಂಟರ್ಫೇಸ್ ಅಂತ ಒಂದು ಕಡೆ ಇದೆ, ಇನ್ನೊಂದು ಬ್ಯಾಲೆಟ್ ಯೂನಿಟ್ ಇಂಟರ್ಫೇಸ್ ಅಂತ ಇನ್ನೊಂದು ಕಡೆ ಬರ್ತಿದ್ದಾರೆ. ಸೊ VSDUನ ಸೊ ದಿಸ್ ಇಸ್ VSDU. ಇಟ್ ಹಸ್ ಗಾಟ್ ಅಂಡ್ ಕಲರ್ ಇದೆ ನೋಡ್ರಿ, ಗ್ರೀನ್ ಅಂಡ್ ಬ್ಲೂ ಅಂತ ಇದೆ. ಸೊ ಇದು ಒಳಗಡೆನು ಗ್ರೀನ್ ಅಂಡ್ ಬ್ಲೂ ಸಾಕೆಟ್ಸ್ ಇದೆ ಇಲ್ಲಿ ಒಳಗಡೆ. ಜಸ್ಟ್ ಟು ಪ್ರೆಸ್ ಇನ್ಸೈಡ್ ಇಟ್ಸ್ ಬಿನ್ ಕನೆಕ್ಟೆಡ್. ಸೊ VSDU is connected to VVPAT and ಇಲ್ಲಿ ಏನಿದೆ BU ಇಂಟರ್ಫೇಸ್, ಬ್ಯಾಲೆಟ್ ಯೂನಿಟ್ ಇಂಟರ್ಫೇಸ್ ಅಂತ ಇದೆ. ಸೊ ದಿಸ್ ಈಸ್ ದ ವೈರ್ ಫ್ರಮ್ ಬ್ಯಾಲೆಟ್ ಯೂನಿಟ್. ಸೊ ಈ ಬ್ಯಾಲೆಟ್ ಯೂನಿಟ್ನಿಂದ ಬಂದಿರತಕ್ಕಂಥದ್ದನ್ನ ಇಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ಸ್ ಇದೆ ಟು ಮೇಕ್ ಇಟ್ ಈಸಿ. Okay. This is over. And last one is ಈ VVPAT ಇಂದ ಒಂದು ವೈರ್ ಬಂದಿದೆ, that should be connected to control unit. Okay. ಇಲ್ಲೊಂದು ಸ್ವಿಚ್ ಇದೆ ನೋಡಿ. ಎಂಟೈರ್ 4 systems have got only one switch. ಎಲ್ಲಿದೆ ಅದು? ಕಂಟ್ರೋಲ್ ಯೂನಿಟ್ ಅಲ್ಲಿ ಮಾತ್ರ ಸ್ವಿಚ್ ಇರುತ್ತೆ. ಓಕೆ. ಸೊ the moment I put this one on, see there is a beep sound. Electronic Corporation of India ಅಂತ ಹೇಳಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಂಥವ್ರ ಹೆಸರು. Date and time will be displayed. Date and time will be displayed. Along this serial number of this control unit. Each control unit will have a unique identity number like our SIM. Then how many candidates are contesting? Total number of candidates contesting are 4. ಇದನ್ನು ಸೆಟ್ ಮಾಡಿರೋದು. And what is the battery status? Battery of this. ಇದಕ್ಕೊಂದು ಬ್ಯಾಟ್ರಿ ಇದೆ, ಇದಕ್ಕೊಂದು ಬ್ಯಾಟ್ರಿ. ಇದರ ಬ್ಯಾಟ್ರಿ ಸ್ಟೇಟಸ್ ಅನ್ನು ಹೇಳುತ್ತೆ. ಬ್ಯಾಟ್ರಿ ಇಸ್ ಹೈ. ಓಕೆ, ನಾವು ದ ಥಿಂಗ್ಸ್ ಆರ್ ಸೆಟ್. ಇಷ್ಟು ಜೋಡಣೆ ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ಕನೆಕ್ಷನ್ಸ್ ಆರ್ ಬಿಂಗ್ ಓವರ್. ಸ್ಟಾರ್ಟ್. ಮನೆಯಿಂದಲೇ ಮಾಡ್ತೇವೆ? ಇಲ್ಲ, ಏನು ಮಾಡ್ತೇವೆ ಹೇಳಿ? ಮತದಾನ ಕೇಂದ್ರಕ್ಕೆ ಹೋಗ್ತೇವೆ. ಈ ಸ್ಟ್ಯಾಂಡ್ ಇನ್ ಕ್ಯೂ ಫಾರ್ ವೋಟಿಂಗ್. ನಂತರದಲ್ಲಿ ಒಳಗಡೆ 4 ರಿಂದ 5 ಪೋಲಿಂಗ್ ಆಫೀಸರ್ಸ್ ಇರ್ತಾರೆ. ಅಲ್ಲಿ ಒಳಗಡೆ ಎಷ್ಟು ಜನ ಇರ್ತಾರೆ? 4 ರಿಂದ 5. ಇಟ್ ವೇರೀಸ್. ಲಾಸ್ಟ್ ಟೈಮ್ ಇಟ್ ವಾಸ್ 5, ದಿಸ್ ಟೈಮ್ ಇಟ್ ಇಸ್ 4. ಸೊ 4 to 5 ಪೋಲಿಂಗ್ ಆಫೀಸರ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಪೋಲಿಂಗ್ ಸ್ಟೇಷನ್. ಒಳಗಡೆ ಹೋಗಿ ಯಾವುದು ಭಯ ಬಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಇಟ್ಸ್ ಲೈಕ್ ಎ ಪ್ರಾಸೆಸ್ ಅಲ್ವಾ? ನೀವು ಪ್ರಿನ್ಸಿಪಲ್ ಹೋಗಿ ಚೇಂಬರ್ಗೆ ಹೋಗಿ ಅವ್ರನ್ನ ಕಾಣ್ತಿರೋ, ಡಿ ಸರ್ ಅವ್ರನ್ನ ಹೋಗಿ ಕಂಡು ನಿಮ್ಮ ಮಾಹಿತಿಯನ್ನು ಪಡ್ಕೊಳ್ತಿರೋ, ಅಥವಾ ನಿಮ್ಮ ಪ್ರಾಬ್ಲಮ್ಸನ್ನು ಏನು ಎಕ್ಸ್ಪ್ರೆಸ್ ಮಾಡ್ತಿರೋ, ಹಾಗೇನೆ ಎಲೆಕ್ಟ್ರಾನಿಕ್ ಅಲ್ಲ ಏನು ಬೂತ್ ಅಂತ ಕರಿತಾರೆ ಅದನ್ನು. ಮತದಾನ ಕೇಂದ್ರವನ್ನು ಏನು ಕರಿತೀವಿ? ಎಲೆಕ್ಷನ್ ಬೂತ್ ಅಂತ ಕರಿತೀವಿ. ಇಟ್ ಇಸ್ ವೆರಿ ಈಸಿ. ಯಾರಿಗೂ ಅಲ್ಲಿ ಭಯಬಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಎಷ್ಟು ಜನ ಇರ್ತಾರೆ ಪೋಲಿಂಗ್ ಆಫೀಸರ್ಸ್? ನಿಮಗೆ 4 to 5 ಮೆಂಬರ್ಸ್ ಇರ್ತಾರೆ. ಒನ್ ಆಫ್ ದೆಮ್ ಇಸ್ ಕಾಲ್ಡ್ ಆಸ್ ಪ್ರಿಸೈಡಿಂಗ್ ಆಫೀಸರ್. ಕನ್ನಡದಲ್ಲಿ ಅವರನ್ನ ಅಧ್ಯಕ್ಷಾಧಿಕಾರಿ ಅಂತ ಕರೀತಾರೆ. ಎರಡನೇವರು ಪೋಲಿಂಗ್ ಆಫೀಸರ್ 1, ಪೋಲಿಂಗ್ ಆಫೀಸರ್ 2, ಪೋಲಿಂಗ್ ಆಫೀಸರ್ 3. 4 ಜನ ಇದ್ರೆ ಪೋಲಿಂಗ್ ಆಫೀಸರ್ 4, 5 ಮೆಂಬರ್ಸ್. ಅವರೆಲ್ಲ ಯಾರಾಗಿರ್ತಾರೆ? ಎಲ್ಲ ಡೆಲ್ಲಿಯಿಂದ ಬಂದಿರ್ತಾರ? ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಬಂದಿರ್ತಾರೆ ಎಲ್ಲರೂ? ಇಲ್ಲ. ಎಲ್ಲಿಂದ ಬಂದಿರ್ತಾರೆ? ನಮ್ಮಲ್ಲೇ ಇರುವಂತ ಆಫೀಸರ್ಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ, ಅಥವಾ ನಮ್ಮಲ್ಲೇ ಇರುವಂತ ಬೇರೆ ಬೇರೆ ಕಾಲೇಜಿನ ಅಥವಾ ಸ್ಕೂಲಿನ ಟೀಚರ್ಸ್ ಆಗಿರ್ಬೋದು, ಅವರನ್ನೇ ಎಲೆಕ್ಷನ್ ಆಫೀಸರ್ಸ್ ಆಗಿ ನೇಮಕ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಒಳಗಡೆ ಬೈಕೊಳ್ಳುವಂತ ಯಾವುದೇ ಅಗತ್ಯ ನಿಮಗೆ ಇರೋದಿಲ್ಲ. ಫಸ್ಟಿಗೆ ಓದ್ಕೊಳ್ಳೆ ನಿಮಗೆ ಏನ್ ಕೇಳ್ತಾರೆ? ಫಸ್ಟ್ ಪೋಲಿಂಗ್ ಆಫೀಸರ್ನ ಭೇಟಿ ಆಗ್ಬೇಕು ನೀವು. ಏನ್ ಕೇಳ್ತಾರೆ ನಿಮ್ಮನ್ನವರು? ಮತದಾನ ಕೇಂದ್ರದ ಚೀಟಿ ಏನಾದರೂ ತಂದಿದ್ದೀರಾ ನೀವು ಅಂತ. ಮತದಾನ ಕೇಂದ್ರದ ಚೀಟಿ, ಯಾಕಂದ್ರೆ ಮತದಾರರ ಪಟ್ಟಿ ಅಂತ ಮಾಡ್ತೇವೆ ಅಲ್ವಾ? ಎಲೆಕ್ಷನ್ ರಿಜಿಸ್ಟರ್ ಅಂತ ಮಾಡ್ತೇವೆ. ಆ ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಇರ್ತಾರೆ? ಒಂದೊಂದು ಬೂತಿಗೆ 1200 ರಿಂದ 1400ವರೆಗೆ ಅಲಾಟ್ ಮಾಡಿರ್ತಾರೆ. ನಿಮ್ಮ ಹೆಸರನ್ನ ಹೇಳಿದ್ರೆ ನಿಮ್ಮ ಹೆಸರನ್ನ ಎಷ್ಟು ಹುಡ್ಬೇಕಾಗುತ್ತೆ? ಅವರು 1400 ಹೆಸರುಗಳನ್ನು ಒಟ್ಟಿಗೆ ಹುಡ್ಬೇಕಾಗತ್ತೆ. ಇಸ್ ಇಟ್ ಪಾಸಿಬಲ್ ಪ್ರತಿಯೊಬ್ಬರು ಮಾಡ್ಲಿಕ್ಕೆ? ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಎಲೆಕ್ಷನ್ ಸೆಕ್ಷನ್ ಅವರು ಮತದಾರ
ಚೀಟಿಗಳನ್ನ BLO ಅಂತ ಕರೀತಾರೆ. BLO ಅಂದ್ರೆ ಯಾರು? ಬ್ಲಾಕ್ ಲೆವೆಲ್ ಆಫೀಸರ್. ನಿಮ್ಮ ಅಂಗನವಾಡಿ ಕೇಂದ್ರದ ಶಿಕ್ಷಕರು ಏನಿರ್ತಾರಲ್ಲ ಅವರೇ ಬೂತ್ ಲೆವೆಲ್ ಆಫೀಸರ್ ಆಗಿರ್ತಾರೆ. ಅವ್ರು ಮನೆ ಮನೆಗೆ ಹೋಗಿ ಚೀಟಿಗಳನ್ನ ಹಂಚ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ? 3 ಜನ ಇದ್ರೆ 3 ಚೀಟಿಗಳನ್ನ ಹಂಚ್ತಾರೆ. ಆ ಚೀಟಿಯಲ್ಲಿ ಏನಿರುತ್ತೆ? ನಿಮ್ಮ ಫೋಟೋ ಇರುತ್ತೆ, ಮತದಾನ ಪಟ್ಟಿಯಲ್ಲಿ ನಿಮ್ಮ ಕ್ರಮ ಸಂಖ್ಯೆನೂ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಅಲ್ಲ, ಪ್ಲಸ್ ತಂದೆ ಹೆಸರು ಅಥವಾ ಗಂಡನ ಹೆಸರು, ಹೀಗೆ ಮತ್ತೊಂದು ಸ್ವಲ್ಪ ಮಾಹಿತಿಯನ್ನು ಇರುತ್ತೆ. ಸೊ ಆ ಚೀಟಿಯನ್ನು ತಗೊಂಡು ಹೋದ್ರೆ ನಿಮಗೆ ಏನ್ ಅನುಕೂಲ? ಬೇಗ ಆಗುತ್ತೆ ನಿಮ್ಮ ಮತದಾನ ಪ್ರಕ್ರಿಯೆ. ಇಲ್ಲ ಅಂತಂದ್ರೆ ಒಂದೊಂದೇ ಹುಡುಕಿ ಮಾಡೋಷ್ಟೊಳಗೆ ಸಂಜೆ ಆದ್ರೂ ಮುಗಿಯಲ್ಲ ಅದು. ಸೊ ಎಲ್ಲರೂ ಚೀಟಿಯನ್ನು ಮತದಾನ ಕೇಂದ್ರಕ್ಕೆ ತಗೊಂಡು ಬರ್ತದ್ದು ಬಹಳ ಅಗತ್ಯ. ಸೊ ದಟ್ ದ ಪ್ರಾಸೆಸ್ ವಿಲ್ ಬಿಕಮ್ ಈಸಿ ಅಂಡ್ ಯು ಕ್ಯಾನ್ ಕಮ್ ಕ್ವಿಕ್ಲಿ ಬ್ಯಾಕ್ ಅಲ್ವಾ. ಸೊ ಆ ಚೀಟಿ ನೋಡಿದ್ಕೊಳ್ಳಿ ಏನ್ ಮಾಡ್ತಾರೆ? ಫಸ್ಟ್ ಪೋಲಿಂಗ್ ಆಫೀಸರ್ ಏನ್ ಮಾಡ್ತಾರೆ? ಯಾರು ಬಂದಿದ್ದಾರೆ ಅಲ್ವಾ? ಫಾರ್ ಎಕ್ಸಾಂಪಲ್ ಅಲ್ಲಿ ಕ್ರಮ ಸಂಖ್ಯೆ ಇರುತ್ತೆ, ಜೋರಾಗಿ ಕೂಗ್ತಾರೆ ಅವರ ಹೆಸರನ್ನ. ಏನು? 285 ಕ್ರಮ ಸಂಖ್ಯೆ ಅವ್ರದ್ದು ಎಲೆಕ್ಷನ್ ರೋಲ್ ಅಲ್ಲಿ. ಆ ಚೀಟಿ ನೋಡಿ ಹೇಳ್ತಾರೆ 285 ಮಲ್ಲಪ್ಪ ಸನ್ ಆಫ್ ಯಲ್ಲಪ್ಪ ಅಂತ ಕೂಗ್ತಾರೆ. ಯಾಕೆ ಕೂಗ್ತಾರೆ ಈ ತರ? ಹಿಂದೆ ಬೇರೆ ಬೇರೆ ಪಕ್ಷದ ಏಜೆಂಟ್ಗಳು ಕೂತ್ಕೊಂಡಿರ್ತಾರೆ ಹಿಂದ್ಗಡೆ. ಎಲ್ಲಾ ಪಕ್ಷದ ಏಜೆಂಟ್ಗಳು ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅಲ್ಲಿ. ಎಲ್ಲಿ? ಮತದಾನ ಕೇಂದ್ರದಲ್ಲಿ. ಅವ್ರಿಗೊಂದು ಪಾಸ್ ಕೊಟ್ಟಿರ್ತಾರೆ, ಯಾಸಿಗೆ ಬರ್ಲಿಕ್ಕಿಲ್ಲ, ಅವ್ರಿಗೊಂದು ಪಾಸ್ ಕೊಟ್ಟಿರ್ತಾರೆ, ಅವ್ರನ್ನ ಮಾತ್ರ ಅಲೋ ಮಾಡ್ತಾರೆ ಒಳಗಡೆ ಬರ್ಲಿಕ್ಕೆ. ಯಾಕೆ ಆ ಹೆಸರನ್ನ ಜೋರಾಗಿ ಹೋಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರೇನಾದ್ರು ಫೇಕ್ ವೋಟರ್ ಆಗಿದ್ರೆ ಮತ್ತೊಬ್ಬರಲ್ಲಿ ಅಬ್ಜೆಕ್ಷನ್ ಮಾಡೋದು. ಇಲ್ಲ ಸರ್ ಅವ್ರು ಯಲ್ಲಪ್ಪ ಅಲ್ಲ ಸರ್, ಅವ್ರ ಹೆಸರು ಮಲ್ಲಪ್ಪ ಅಂತ ಹೇಳಿ. ಅವ್ರ ತಂದೆ ಹೆಸರು ಇದಲ್ಲ ಸರ್, ಅವ್ರು ಬೇರೆ ಇದೆ ಅಂತ ಹೇಳಿ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಬರುತ್ತೆ. ಹಾಗಾಗಿ ಮೊದಲೇ ಮತಗಟ್ಟೆ ಅಧಿಕಾರಿ ಏನ್ ಮಾಡ್ತಾರೆ? ನೀವು ಚೀಟಿ ತಂದು ಕೂಡ್ಲೇನೆ ಜೋರಾಗಿ ನಿಮ್ಮ ಹೆಸರನ್ನ, ತಂದೆ ಹೆಸರನ್ನ ಅಥವಾ ಹೆಸರನ್ನ, ತಾಯಿ ಗಂಡ ಇದ್ರೆ ಹೆಂಡತಿ ಹೆಸರನ್ನ ಜೋರಾಗಿ ಕೂಗ್ತಾರೆ. ಯಾರು ಪೋಲಿಂಗ್ ಏಜೆಂಟ್ಸ್ ಅಬ್ಜೆಕ್ಟ್ ಮಾಡದೇ ಇದ್ರೆ ಆ ನಿಮ್ಮ ಮತದಾನ ಚೀಟಿಯಲ್ಲಿ ನಿಮ್ಮನ್ನ ಮಾರ್ಕ್ ಮಾಡ್ತಾರೆ, ಇಂಥವ್ರು ಬಂದು ವೋಟ್ ಮಾಡಿ ಹೋಗಿದ್ದಾರೆ ಅಂತೇಳಿ ಮಾರ್ಕ್ ಮಾಡ್ಕೊಳ್ತಾರೆ. 285 ನಂಬರನ್ನ ಮಾರ್ಕ್ ಮಾಡ್ತಾರೆ, ಬಂದು ವೋಟ್ ಮಾಡಿದ್ದಾರೆ ಅಂತ. ಎರಡನೇ ಪೋಲಿಂಗ್ ಆಫೀಸರ್ ಹತ್ರ ಬಂದಾಗ ಏನ್ ಮಾಡ್ತಾರೆ? ನಿಮ್ಮ ಎಡಗೈ ತೋರು ಬೆರಳಿಗೆ ಇಂಡೆಲಿಬಲ್ ಇಂಕ್ ಅನ್ನ ಹಾಕ್ತಾರೆ, ಅಳಿಸಲಾಗದ ಸಾಯಿಯನ್ನ. ಯಾಕೆ ಹಾಕ್ತಾರೆ ಇದನ್ನ? ವೋಟ್ ಮಾಡಿದ್ರೆ ಅಂತ ಹೇಳಿಕೆ, ಮತ್ತೊಮ್ಮೆ ಬರಬಾರ್ದು ಅಂತ ಹೇಳಿ ಅಲ್ವಾ. ವೋಟ್ ಮಾಡಿದ್ರೆ ಅಂತ ಗೊತ್ತಾಗುತ್ತೆ, ಅದ್ರ ಜೊತೆಗೆ ಮತ್ತೊಮ್ಮೆ ನೀವು ಅಲ್ಲಿ ಬರಬಾರ್ದು ವೋಟ್ ಮಾಡ್ಲಿಕ್ಕೆ. ಪ್ರಾಕ್ಸಿ ವೋಟ್ ಏನೋ ಫೇಕ್ ವೋಟ್ಸ್ ಹಾಕ್ಬಾರ್ದು ಅಂತೇಳಿ ಅದನ್ನ ಇಂಡೆಲಿಬಲ್ ಇಂಕ್ ಮಾರ್ಕ್ ಮಾಡ್ತಾರೆ. ರಿಜಿಸ್ಟರ್ ಅಲ್ಲಿ ನಿಮ್ಮ ಸೈನ್ ಅಂತ ತಗೊಳ್ತಾರೆ. ನಿಮ್ಮ ಎಪಿಕ್ ಕಾರ್ಡ್ ಏನು ತೊಗೊಂಡೋಗಿರ್ತಾರಲ್ಲ, ನಿಮ್ದು ಎಪಿಕ್ ಕಾರ್ಡ್ ಇರ್ತದಲ್ವಾ, ಗುರುತಿನ ಚೀಟಿ, ಅದರ ನಂಬರ್ಸ್ ಅನ್ನು ಬರ್ಕೊಳ್ತಾರೆ. ಅದಾದ್ಮೇಲೆ ನಿಮಗೆ ಈ ಬ್ಯಾಲೆಟ್ ಕಂಟ್ರೋಲ್ ಯೂನಿಟ್ ಅಲ್ಲಿ ಬ್ಯಾಲೆಟ್ ಅಂತ ಇದೆ, ಈ ಬ್ಯಾಲೆಟ್ ಅನ್ನು ಪ್ರೆಸ್ ಮಾಡ್ತಾರೆ. ಇದನ್ನ ಒತ್ತಿದ ಕೂಡಲೇ ಏನಾಗುತ್ತೆ? ಇಟ್ ವಿಲ್ ಬಿ ರೆಡಿ. ಈ ಮೆಷಿನ್ ಅನ್ನ ಮತ್ತೆ ಈ ಮೆಷಿನ್ ಅನ್ನ ಥರ್ಡ್ ಪೋಲಿಂಗ್ ಆಫೀಸರ್ ತಮ್ಮ ಟೇಬಲ್ ಮೇಲೆ ಇಟ್ಕೊಂಡಿರ್ತಾರೆ. ಬ್ಯಾಲೆಟ್ ಯೂನಿಟ್ ಮತ್ತೆ VVPAT ಅನ್ನ ನೀವು ವೋಟ್ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ, ವೋಟಿಂಗ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು. ಅದನ್ನ ಏನ್ ಕರಿತೇವೆ? ವೋಟಿಂಗ್ ಕಂಪಾರ್ಟ್ಮೆಂಟ್. ಆ ವೋಟಿಂಗ್ ಕಂಪಾರ್ಟ್ಮೆಂಟ್ ಮೇಲೆ ಇವೆರಡು ಇರ್ತವೆ ಒಳಗಡೆ. ಅಲ್ಲಿ ಒಂದು ಕಾರ್ಡ್ ಬೋರ್ಡ್ ಅಡ್ಡ ಇರ್ತದೆ. ಒಳಗೆ ನೀವು ಯಾರು ವೋಟ್ ಮಾಡ್ತೀರಿ ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ನೀವೇನ್ ಮಾಡ್ಬೇಕು? ವೋಟಿಂಗ್ ಕಂಪಾರ್ಟ್ಮೆಂಟ್ ಮೇಲೆ ಇದು ಇರುತ್ತೆ ಮತ್ತೆ ಇದು ಇರುತ್ತೆ. ಇಲ್ಲಿ ಅಭ್ಯರ್ಥಿಗಳ ಹೆಸರು, ಕ್ರಮ ಸಂಖ್ಯೆ, ಹೆಸರು 3 ಇರ್ತದೆ. ಚಿಹ್ನೆ ಇರ್ತದೆ, ಅವರ ಹೆಸರು ಇರ್ತದೆ, ಅವರ ಕ್ರಮ ಸಂಖ್ಯೆ ಇರ್ತದೆ. ಸೊ ಪ್ರತಿ ಅಭ್ಯರ್ಥಿಗಳ ಹೆಸರು, ಕ್ರಮ ಸಂಖ್ಯೆ ಮತ್ತು ಚಿಹ್ನೆ ಇರುತ್ತೆ. ಪ್ರತಿಯೊಂದು ಅಭ್ಯರ್ಥಿ ಎದುರುಗಡೆ ಒಂದು ನೀಲಿ ಬಟನ್ ಇರುತ್ತೆ ಓಪನ್ ಆಗಿ. ಸೊ ನಿಮ್ಗೆ ಯಾವ ಅಭ್ಯರ್ಥಿ ಬೇಕೋ ಆ ಅಭ್ಯರ್ಥಿಗೆ ನೀವು ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಯಾವಾಗ ಈ ಬಟನ್ ಪ್ರೆಸ್ ಮಾಡ್ತಿರೋ, ನೀವು ಯಾವಾಗ ಬಟನ್ ಅನ್ನ ಪ್ರೆಸ್ ಮಾಡ್ತಿರೋ, ಆ ಬಟನ್ ಪ್ರೆಸ್ ಮಾಡಿದ 7 ಸೆಕೆಂಡ್ ವರೆಗೂ ಇದೇನಿರ್ತದಲ್ಲ ಇಲ್ಲಿ VVPAT ಅಲ್ಲಿ ಈ ಡಿಸ್ಪ್ಲೇದಲ್ಲಿ ಲೈಟ್ ಗ್ಲೋ ಆಗುತ್ತೆ. ಈಗ ಬ್ಲ್ಯಾಂಕ್ ಆಗಿದೆ, ಈಗ ಒತ್ತಿಸ್ಕೊಡ್ಲಿ ಗ್ಲೋ ಆಗುತ್ತೆ. ನೀವು ಯಾವ ಅಭ್ಯರ್ಥಿಗೆ ಮತವನ್ನು ಹಾಕಿದಿರೋ ಅವರ ಇಡೀ ಈ ಬ್ಯಾಲೆಟ್ ಪೇಪರ್ ಏನಿರ್ತಲ್ಲ ಇಲ್ಲಿ ಮೇಲ್ಗಡೆ ಅವ್ರದ್ದು, ಅವರ ಹೆಸರು, ಅವರ ಕ್ರಮ ಸಂಖ್ಯೆ ಮತ್ತೆ ಅವರ ಚಿಹ್ನೆ 3 ಇಲ್ಲಿ ಪ್ರಿಂಟ್ ಆಗಿರುತ್ತೆ. ಎಷ್ಟುವರೆಗೆ ಇರುತ್ತೆ ಪ್ರಿಂಟ್ ಆದ್ಮೇಲೆ? ಅದು 7 ಸೆಕೆಂಡ್ಸ್ ಮಾತ್ರ ಇರುತ್ತೆ. ಹಾಗಾಗಿ ಬ್ಯಾಲೆಟ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಇದ್ರ ಮುಂದೆ ಬಂದು ನಿಂತ್ಕೊಂಡು ನೋಡ್ರಿ, ಅದು ಕರೆಕ್ಟ್ ಆಗಿ ನೀವು ಹಾಕಿದ ಅಭ್ಯರ್ಥಿಗೆ ಮತ ಹೋಗಿದೆ ಏನು ಅಂತ ಕಾಣಿಸುತ್ತೆ. 7 ಸೆಕೆಂಡ್ ಆದ್ಮೇಲೆ ಕರೆಕ್ಟ್ ಆಗಿ ಇಲ್ಲಿ ಡ್ರಾಪ್ ಬಾಕ್ಸ್ ಅಂತ ಇದೆಯಲ್ಲ, ಈ ಡ್ರಾಪ್ ಬಾಕ್ಸ್ ಅಲ್ಲಿ ಬಿಡುತ್ತೆ. ಈ ತರದ ಒಂದು ಚೀಟಿ ಬರುತ್ತೆ, ನಿಮ್ಗೆ ತೋರಿಸಿ, ನಿಮಗೆ ಇಂಡಿವಿಜುವಲಿ ನೀವು ಇಲ್ಲಿ ವೋಟ್ ಹಾಕಿ ಹೋಗಿ ಬರುತ್ತೆ. ಸೊ ಇದನ್ನ ಲಾಕ್ ಮಾಡಿರ್ತೀವಿ ನಾವು. ಪ್ರತಿ ಸಾರಿ ಚೀಟಿ ತೆಗೆದು ನೋಡ್ಲಿಕ್ಕೆ ಬರೋದು ಅವ್ರಿಗೆ, ಈ ವಿಂಡೋದಲ್ಲಿ ಮಾತ್ರ ನೋಡಿ ಅವರು ಹೋಗ್ಬೇಕಾಗುತ್ತೆ. ಸೊ ನೀವೇನ್ ಮಾಡ್ಬೇಕು? ವೋಟ್ ಹಾಕಿದ್ಮೇಲೆ ಯಾವ ಅಭ್ಯರ್ಥಿಗೆ ಹಾಕಿದ್ರೆ ಅದರದೇ ವೋಟ್ ಇಲ್ಲಿ ಪ್ರಿಂಟ್ ಆಗಿದೆಯೋ ಅಂತೇಳಿ ನೋಡ್ಕೊಂಡು
So that completes your voting procedure. Okay. ನೀವು ಮತದಾನ ಮಾಡಿದ ನಂತರದಲ್ಲೇ ಇದು 7 ಸೆಕೆಂಡ್ ವರೆಗೆ ಪೇಪರ್ ಡಿಸ್ಪ್ಲೇ ಆಗುತ್ತೆ ಪ್ರಿಂಟ್ ಆದ್ಮೇಲೆ. ಇದನ್ನ ಪ್ರೆಸ್ ಮಾಡ್ರಿ, ನೀವು ಪ್ರೆಸ್ ಮಾಡಿ ಇಲ್ಲಿ ಬಂದಿದ್ಕೊಳ್ಳಿ. ಒಂದು 2-3 ಸೆಕೆಂಡ್ ಆದ ನಂತರ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗಿ ಅಲ್ಲಿ ಎಷ್ಟೊತ್ತಿರುತ್ತೆ ಅಲ್ಲಿ ಕಟ್ ಪೇಪರ್ ಅಲ್ಲಿ 7 ಸೆಕೆಂಡ್ಸ್ ಅಲ್ಲೇ ಕಾಣ್ತಾ ಇರ್ತದೆ ನೀವು ಲೈಟ್ ಅಲ್ಲಿ. ಅದಾದ್ಮೇಲೆ ಕಟ್ ಆಗಿಬಿಡುತ್ತೆ. ಯಾಕೆ ಕಟ್ ಆಗಿಬಿಡ್ಬೇಕು? ಬೇರೆಯವ್ರು ಬಂದಾಗ ಅದು ಅಲ್ಲಿ ಡಿಸ್ಪ್ಲೇ ಆಗಿಬಿಡೋದು. ಅದು ಸೊ ಅದು ಕಟ್ ಆಗಿ ಎಲ್ಲಿ ಬಿಡುತ್ತೆ? ಪ್ರತಿ ಚೀಟಿ ಡ್ರಾಪ್ ಬಾಕ್ಸ್ ಮತ್ತೆ ಬ್ಲಾಂಕ್ ಆಗುತ್ತೆ. ಎರಡನೇವ್ರು ಬಂದಾಗ ಅವ್ರ ಅಭ್ಯರ್ಥಿಯ ಓಟ್ ಕಟ್ ಆಗಿ ಬಿಡುತ್ತೆ. ಸೊ ಹೀಗೆ ಸೊ ಅಲ್ಲೇ ಓಟ್ ಹಾಕಿ ಅಲ್ಲೇ ಎಲ್ಲ ನಂಬರ್ ಕಾಣುತ್ತೆ, ಅಲ್ಲೇ ಎಲ್ಲ ಕಾಣ್ತಾ ಇದೆ ಅಂತಂದ್ರೆ ಇಲ್ಲಿ ಕಟ್ ಆಗಿ ಬಿಟ್ಬಿಟ್ಟಿರುತ್ತೆ. ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲ ಅಂತ ಹೇಳಿದ್ದು ನೀವು ಅವೇರ್ನೆಸ್ ಅನ್ನ ಏನ್ ಕ್ರಿಯೇಟ್ ಮಾಡಬೇಕು? ಬ್ಯಾಲೆಟ್ ಯೂನಿಟ್ ಅಲ್ಲಿ ವೋಟ್ ಅನ್ನ ಹಾಕಿ ಈ ವಿಂಡೋನ ನೋಡಬೇಕು. ಓಕೆ, ಈ ಬಟನ್ ಪ್ರೆಸ್ ಮಾಡಿ ಒಂದು 2-3 ಸೆಕೆಂಡ್ ಆದ್ಮೇಲೆ ಇಲ್ಲಿ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದ್ಮೇಲೆ ಇದು 7 ಸೆಕೆಂಡ್ ಮಾತ್ರ ಇರುತ್ತೆ. 7 ಸೆಕೆಂಡ್ ಆದ್ಮೇಲೆ ಅದು ಕಟ್ ಆಗಿ ಒಳಗೆ ಬರುತ್ತೆ. ಅಲ್ಲಿ ಬೀಪ್ ಸೌಂಡ್ ಬರುತ್ತೆ ನಿಮಗೆ. ಓಕೆ, ಈಗ ಮೆಷಿನ್ ಸೆಟ್ ಮಾಡೋಣ. ಮೆಷಿನ್ ಸೆಟ್ ಮಾಡಿ ಎಲ್ಲ ಡಾಟಾ ಹೋಯ್ತು. That's not correct. Roll another ಇದರೊಳಗೆ ಈ ರೋಲ್ ಏನೋ ಇದಾಗಿರ್ಬೋದು, ಪ್ರಿಂಟಿಂಗ್ ರೋಲ್. ಸರ್ ಅದು ಬ್ಯಾಲೆಟ್ ಪಾಸ್ ಮಾಡಿದ್ಮೇಲೆ ಎಷ್ಟು ಸೆಕೆಂಡ್ ರೆಡಿ ಆಗ್ತದೆ? 7 ಸೆಕೆಂಡ್ ಅಷ್ಟೇ ಇರ್ತದೆ ರೀ. ಇಲ್ಲಿ ನೀವು ಇಲ್ಲ, ಅಲ್ಲಿ ಬ್ಯಾಲೆಟ್ ಪಾಸ್ ಮಾಡಿದ್ಮೇಲೆ ಎಷ್ಟು ಸೆಕೆಂಡ್ ಒಳಗೆ ಹೋಗಿ ಮಾಡಬೇಕು? ಏನಿಲ್ಲ, ಇದು ಇದು ಹೊಡೆದ ಮೇಲೆನೆ ನಿಮ್ದು ಕನ್ಸಿಡರ್ ಆಗ್ತದೆ ರೀ. ಸರ್ ಅಲ್ಲಿ ಪಾಸ್ ಮಾಡಿ ಇಲ್ಲಿ ಪಾಸ್ ಮಾಡ್ತಿರಲ್ಲ, ಪಾಸ್ ಮಾಡಿದ್ಮೇಲೆ ಎಷ್ಟು ಸೆಕೆಂಡ್ ವೋಟ್ ಅದಕ್ಕೆ ಟೈಮ್ ಲಿಮಿಟ್ ಇಮಿಡಿಯೇಟ್ಲಿ. ರಾಷ್ಟ್ರೀಯ ಸೇವಾ ಯೋಜನೆ ಕೃಷಿ ಮಹಾವಿದ್ಯಾಲಯ ಕಲಬುರಗಿ ವತಿಯಿಂದ ತುಂಬುವುದ ಹೃದಯದ ಧನ್ಯವಾದಗಳು. How many candidates are contesting? 1, 2, 3, 4. ಎಷ್ಟು ಕ್ಯಾಂಡಿಡೇಟ್ಸ್ ಇದ್ರೆ ಅಷ್ಟು ಮಾತ್ರ ಇರುತ್ತೆ. ಅದಕ್ಕೆ ಜಾಸ್ತಿ ಅಬ್ಜೆಕ್ಷನ್ ಮಾಡ್ಬೋದು. ಟೋಟಲ್ ವೋಟ್ಸ್ ಕಾಸ್ಟ್ ಸ್ಟಿಲ್ ನಾವೇ ಸರ್ ಬನ್ನಿ, ಇನ್ನೊಬ್ರು ಬನ್ನಿ ಬನ್ನಿ, ಏನಾದರೂ ಈ ಸಲ ಇನ್ನೊಂದು ಲೈನ್ ಬಿಸಿ ಆಗಿದೆ ನಿಮಗೆ. ನೀವು ಮಾಡಬೇಕಂದ್ರೆ ರೈಲ್ ಇದೆ, ಸೀರಿಯಲ್ ನಂಬರ್ ಅವ್ನು ಹೇಳ್ತಾನೆ, ಸೀರಿಯಲ್ ನಂಬರ್ ಹಾಕಬೇಕಾಗ ಅವ್ನು ನಿಮ್ಗೆ ಟಚ್ ಮಾಡಿದ್ರೆ ರೈಲ್ ಗೊತ್ತಾಗುತ್ತೆ. ಸರ್ ಹೌದು, ಇದು ಬ್ಲೈಂಡ್ ಪೀಪಲ್ಗೆ ಸಿಂಬಲ್ಸ್ ಇಲ್ಲಿ ಬರೋಣ, ಇಲ್ಲಿ ಬರೋಣ. मेरी बात पे भी देना
कजरारे नैना मटका रही, कजरारे नैना मटका रही, उछरी उछरी चली जा रही, उछरी उछरी चली जा रही। देखो तो सबके मोहड़े पे खेल रही मुस्कान, देखो तो सबके मोहड़े पे खेल रही मुस्कान। चलूंगी संग तेरे ही ये जी, मैं भी तो करूंगी मतदान, मैं भी तो करूंगी मतदान। साड़ी नई नई है, काजर मेहंदी लगा लई है, तन पे साड़ी नई नई है, काजर मेहंदी लगा लई है।